ಪರಪ್ಪನ ಅಗ್ರಹಾರವನ್ನ ನಟ ದರ್ಶನ್ ಸೇರ್ತಾರೆ ಅನ್ನುವಂತಹ ಡೀಟೇಲ್ಸ್. ದರ್ಶನ್ ಜೈಲು ಸೇರಿದ್ರೆ ಬಿ ದಯಾನಂದ್ ಕಣ್ಗಾವಲಲ್ಲೇ ಆತ ಇರಬೇಕು ಅನ್ನುವಂಥದ್ದು ಸದ್ಯ ಲಭ್ಯ ಆಗ್ತಿರುವ ಮಾಹಿತಿ. ದರ್ಶನ್ ಅರೆಸ್ಟ್ ಮಾಡುವಲ್ಲಿ ದಯಾನಂದ್ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದ್ರು. ಸದ್ಯ ಅವರು ಕಾರಾಗೃಹ ಎಡಿಜಿಪಿ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬಿ ದಯಾನಂದ್ ಅವರು ಕಮಿಷನರ್ ಆಗಿದ್ದಂತಹ ಸಂದರ್ಭದಲ್ಲಿ ದಯಾನಂದ್ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದ್ರು. ದರ್ಶನ್ ಅರೆಸ್ಟ್ ಆಗುವಂತಹ ಸಂದರ್ಭ ಸಮರ್ಥವಾಗಿ ತನಿಖೆಯನ್ನ ನಡೆಸಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಸೆರೆ ಹಿಡಿದಿದ್ರು. ಇದೀಗ ಕಾರಾಗೃಹಗಳ ಎಡಿಜಿಪಿ ಆಗಿರುವಂತಹ ಬಿ ದಯಾನಂದ್ ಅವರ ಕಣ್ಗಾವಲಲ್ಲೇ ನಟ ದರ್ಶನ್ ಇರ್ಬೇಕಾಗತ್ತೆ. ಹಾಗಾಗಿ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ವಿಐಪಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಂತಹ ದರ್ಶನ್ ಮತ್ತೆ ಅಂಥ ಒಂದು ಅವಕಾಶ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂಥ ಒಂದು ನಿರೀಕ್ಷೆ ಇದೆ. ಸದ್ಯ ದರ್ಶನ್ ಜೈಲು ಸೇರಿದ್ರೆ ಬಿ ದಯಾನಂದ್ ಕಣ್ಗಾವಲಲ್ಲೇ ಇರಬೇಕು ಅನ್ನುವಂಥದ್ದು. ಬಿಕಾಸ್ ಅವರು ಜೈಲಿನ ಎಡಿಜಿಪಿ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ದರ್ಶನ್ ಅರೆಸ್ಟ್ ಆಗುವಲ್ಲಿ ಅವರು ಪ್ರಮುಖವಾದಂಥ ಪಾತ್ರವನ್ನ ವಹಿಸಿದ್ರು. ಬಹಳ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗಿತ್ತು. ಹಾಗಾಗಿ ಎಲ್ಲ ಆರೋಪಿಗಳನ್ನ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗಿತ್ತು. ಈಗ ಈ ದರ್ಶನ್ ಏನಾದರೂ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ರು ಅಂತ ಹೇಳಿದ್ರೆ, ಅವರನ್ನ ಅಲ್ಲೇ ಇರಿಸಲಾಗುತ್ತೆ ಅಂತ ಹೇಳಿದ್ರೆ, ದಯಾನಂದ್ ಅವರ ಕಣ್ಗಾವಲಲ್ಲೇ ಇರಬೇಕಾಗಿರೋದ್ರಿಂದ ಮತ್ತೊಮ್ಮೆ ಈ ಹಿಂದೆ ಏನು ಕೆಲವು ಫೋಟೋಗಳು ಅವ್ರದ್ದು ವೈರಲ್ ಆಗಿತ್ತಲ್ವಾ, ಈ 3 ಜನ ರೌಡಿ ಶೀಟರ್ಗಳ ಜೊತೆಯಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿರುವಂಥ ಫೋಟೋಗಳು, ಆ ರೀತಿಯಾದಂಥ ಸೌಲಭ್ಯಗಳು ಅವರಿಗೆ ಲಭ್ಯ ಆಗೋದಿಲ್ಲ ಅನ್ನುವಂತಹ ಒಂದಷ್ಟು ಮಾತುಗಳು, ವಿಶ್ಲೇಷಣೆಗಳು ಈಗ ಆಲ್ರೆಡಿ ಲಭ್ಯ ಆಗ್ತಾ ಇದೆ. ಬಿ ದಯಾನಂದ್ ಸದ್ಯ ಕಾರಾಗೃಹ ಎಡಿಜಿಪಿ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕಮಿಷನರ್ ಆಗಿದ್ದಾಗ ಅವರು ಈ ದರ್ಶನ್ ಅಂಡ್ ಟೀಮ್ ಅನ್ನ ಸೆರೆ ಹಿಡಿಯೋದಕ್ಕೆ ಪ್ರಮುಖವಾದಂಥ ಪಾತ್ರವನ್ನ ವಹಿಸಿದ್ರು. ಈಗ ಅವರು ಕಾರಾಗೃಹದ ಎಡಿಜಿಪಿ ಆಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಅದೇ ಸ್ಟ್ರಿಕ್ಟ್ನೆಸ್ ಮತ್ತೆ ಮುಂದುವರಿಯುತ್ತೆ. ಹಾಗಾಗಿ ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ ಸಿಗೋದಿಲ್ಲ ಅನ್ನುವಂತಹ ಒಂದು ನಿರೀಕ್ಷೆ ಸದ್ಯ ಲಭ್ಯ ಆಗ್ತಾ ಇದೆ. ಈ ಎಲ್ಲ ಆರೋಪಿಗಳ ಬೇಲು ಕ್ಯಾನ್ಸಲ್ ಆಗಿರೋದ್ರಿಂದ ಸದ್ಯ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈಗಾಗಲೇ ವಿಶೇಷ ಸವಲತ್ತನ್ನ ಕೊಡಬಾರ್ದು ಈ ಆರೋಪಿಗಳಿಗೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಕೊಟ್ಟಂತಹ ಜಾಮೀನು ಈಗ ಆಲ್ರೆಡಿ ರದ್ದಾಗಿರೋದ್ರಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳಿಗೆ, ಒಟ್ಟು 7 ಜನ ಆರೋಪಿಗಳಿಗೆ ಈಗ ಮತ್ತೆ ಜೈಲು ದರ್ಶನ ಆಗ್ತಾ ಇದೆ. ಸರ್ಕಾರದ ವಕೀಲರು ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ತಾನು ಕೊಟ್ಟಿರುವಂಥ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ನಲ್ಲಿ ಉಲ್ಲೇಖ ಮಾಡಿದೆ. ಅದು ಯಾವಾಗ ಇವರಿಗೆಲ್ಲ ಏನಾದರೂ ಮತ್ತೆ ವಿಐಪಿ ಟ್ರೀಟ್ಮೆಂಟ್ಗಳನ್ನು ಕೊಟ್ಟರೆ, ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಈ ಸರ್ತಿ ಸಾಕ್ಷಿಗಳು ಸಿಕ್ತು ಅಂತ ಹೇಳಿದ್ರೆ ಆ ಜೈಲಧಿಕಾರಿಗಳ ಮೇಲೆ ಸೂಕ್ತವಾದಂಥ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವುದೇ ರೀತಿಯಾದಂಥ ವಿಐಪಿ ಟ್ರೀಟ್ಮೆಂಟ್ ಕೊಟ್ಟಿರುವ ದಾಖಲೆಗಳು ಸಿಕ್ತು ಅಂತ ಹೇಳಿದ್ರೆ ಸುಮ್ಮನಿರೋದಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಪವರ್ ಟಿವಿಯ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ನಾನು ಆಗಲೇ ಮೆನ್ಷನ್ ಮಾಡ್ತಾ ಇದ್ದೆ, ಪವಿತ್ರ ಗೌಡ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ರು. ಅದಾದ ಬಳಿಕ ಬಂದು ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಪೋಸ್ಟ್ ಮಾಡಿದ್ರು ಅಂತ. ಆಕೆ ಇವತ್ತು ಬೆಳಗ್ಗೆ ಮಾಡಿದಂತಹ ಟೆಂಪಲ್ ರನ್ನಿನ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಸತ್ಯಕ್ಕೆ ಯಾವಾಗಲೂ ಜಯ ಸಿಗುತ್ತೆ, ಸತ್ಯ ಎಲ್ಲಕ್ಕಿಂತ ಮೇಲು ಅನ್ನುವಂಥ ತತ್ವದ ಮಾತುಗಳನ್ನೆಲ್ಲ ಆಕೆ ಪೋಸ್ಟ್ ಮಾಡಿದ್ರು. ಆಕೆಯ ಮಾತೆ ಬಹುಶಃ ನಿಜ ಆಗಿದೆ ಅಂತ ಕೂಡ ಇದನ್ನು ಹೇಳ್ಬೋದಾಗಿದೆ. ಈಗ ಜೈಲು ಸೇರೋ ಮುನ್ನ ಕೂಡ ಪವಿತ್ರ ದೇವರ ಮೊರೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪವಿತ್ರ ಗೌಡ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ. ಬಟ್ ಆಕೆ ಇರೋದು ಗೃಹ ಬಂಧನದಲ್ಲಿ. ಆಕೆಯನ್ನ ಎಲ್ಲೂ ಹೊರಗಡೆ ಬಿಡೋದಕ್ಕೆ ಪೊಲೀಸರು ಅವಕಾಶವನ್ನ ಕೊಟ್ಟಿಲ್ಲ. ಆಕೆ ಎಲ್ಲೂ ಹೊರಗಡೆ ತೆರಳೋದಕ್ಕೆ ಪೊಲೀಸರು ಅವಕಾಶವನ್ನ ಕೊಟ್ಟಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಕೆಯ ಬಂಧನ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಸದ್ಯ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗಿದೆ. ಹೀಗಾಗಿ ಪೊಲೀಸರು ಇವರೆಲ್ಲರನ್ನ ಅರೆಸ್ಟ್ ಮಾಡೋದಕ್ಕೆ ಅಲರ್ಟ್ ಆಗಿದ್ದಾರೆ. ಒಂದು ಕಡೆ ದರ್ಶನ್ ಖುದ್ದಾಗಿ ತಾವೇ ಬಂದು 4:30 ಹೊತ್ತಿಗೆ ಶರಣಾಗ್ತಾರೆ ಅಂತ ಹೇಳಿ ಅವರ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ ಮಾಹಿತಿಯನ್ನು ವಕೀಲರ ಮೂಲಕ ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ A1 ಪವಿತ್ರ ಗೌಡ ಮನೆಯಲ್ಲೇ ಇರೋದ್ರಿಂದ ಆಕೆಯ ನಿವಾಸದ ಬಳಿಯೇ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಈಗಾಗಲೇ ಪೊಲೀಸರು ಮಾಡ್ಕೊಳ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ RR ನಗರದಲ್ಲಿರುವಂತಹ A1 ಪವಿತ್ರ ಗೌಡ ನಿವಾಸದ ಬಳಿ ಈಗಾಗಲೇ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಸುತ್ತಮುತ್ತ ಬೇಕಾಗಿರುವಂಥ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಯೂನಿಫಾರ್ಮ್ನಲ್ಲಿ ಮಾತ್ರವಲ್ಲ, ಸಿವಿಲ್ ಡ್ರೆಸ್ನಲ್ಲಿ ಕೂಡ ಪೊಲೀಸರು ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕಡೆ ಅವರ ನಿವಾಸದ ಚಿತ್ರಣ, ಮತ್ತೊಂದು ಕಡೆ ಪವಿತ್ರ ಗೌಡ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ತೆರಳಿ ದೇವರ ಮೊರೆ ಹೋದಂತಹ ದೃಶ್ಯಗಳನ್ನ ಸದ್ಯ ನಾವು ಗಮನಿಸ್ತಾ ಇದ್ದೀವಿ.
ನಮ್ಮಲ್ಲೇ ಕೆಲವೊಂದು ಟೈಮ್ ಪಂಚ್ ಮಾಡ್ಕೊಂಡ್ಬಿಡ್ತಾರೆ.